ಮಿಸ್ಟರ್ ಅಮರ್, ಸ್ಲೈಡ್ಸ್ ನೋಡಿ. ಎಸ್ ಸರ್. ಈತ ಜನಾರ್ದನ್ ಅಂತ ನಮ್ಮ ದೇಶದ ಗೂಢಚಾರ, ಬಾವಲಿ ಕೈಯಲ್ಲಿ ಬಂಧಿಯಾಗಿದ್ದಾನೆ. ಇವನು ಬಾವಲಿ ಬಗ್ಗೆ ಒಂದು ಡೈರಿ ಬರೆದಿದ್ದಾನೆ. ಈತ ಜಗದೀಶ್ ಅಂತ ಬಾವಲಿ ಕೈಯಲ್ಲಿ ಸಿಗಾಕೊಂಡು ಬಂಧಿಯಾಗಿದ್ದಾನೆ. ಆ ಡೈರಿ ಏನಾಯ್ತು, ಎಲ್ಲಿದೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ನೆಕ್ಸ್ಟ್, ಈಕೆ ರೀನಾ, ನಮ್ಮ ಡಿಪಾರ್ಟ್ಮೆಂಟ್ ಸೇರಿದವಳು. ನಿಮಗೆ ರಹಸ್ಯವಾಗಿ ಕಾಣಿಸ್ಕೊಳ್ತಾಳೆ, ಬೇಕಾದ ಕೆಲಸನೂ ಮಾಡ್ಕೊಡ್ತಾಳೆ. ನೆಕ್ಸ್ಟ್, ಇವನು ಬಾವಲಿಗೆ ರೈಟ್ ಹ್ಯಾಂಡ್, ಇವನ ಹೆಸರು ಜಾಕ್. ನೆಕ್ಸ್ಟ್, ಇವನೇ ಬಾವಲಿ, ಭಯಾನಕ ವ್ಯಕ್ತಿ, ನಮ್ಮ ದೇಶದವನೇ, ನಮ್ಮ ಫಾರ್ಮುಲಾ ತರಿಸ್ಕೊಂಡ್ರು ದೇಶದ್ರೋಹಿ. ಇವನ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ಸ್ಟಾಪ್ ಇಟ್. ಉಳಿದ ಡೀಟೇಲ್ಸ್ ಎಲ್ಲ ಈ ಫೈಲ್ ನಲ್ಲಿದೆ. ನೀವು ಸಿಂಗ್ಪುರ್ ಹೋಗೋದಕ್ಕೆ ರೆಡಿಯಾಗಿ. ಬಾಸ್, the flight is just coming in right now. It's about to land. Hello, message received. Agent Amar has arrived, boss. Excuse me, you're Mr. Amar? Yes. This car is sent for you. Please come. ಸರ್, ಓ, ನೀವು ಕರ್ನಾಟಕದವರಾ? ಇಲ್ಲ, ಸಿಂಗಪೂರಿಯನ್, ಬಟ್ ಕನ್ನಡ ಗೊತ್ತು. ಎಲ್ಲಿಗೆ ಹೋಗ್ಬೇಕು ಸರ್? ಪೆನಿನ್ಸುಲಾ ಹೋಟೆಲ್. ಓ, ಪೆನಿನ್ಸುಲಾ ಹೋಟೆಲ್. ಹುಡುಗಿ ಲಿಫ್ಟ್ ಕೇಳ್ತಾ ಇದ್ದಾನೆ. ಶಾಲ್ ಐ ಸ್ಟಾಪ್ ದ ಕಾರ್? ಓಕೆ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಗಿವ್ ಮಿ ಅ ಲಿಫ್ಟ್? Thank you. Are you from India? Yes, from Bangalore. Bangalore? Oh, beautiful garden city of India. Cabin Park, Lal Bagh, Nidhan Sauda. ನಿಧಾನ ಸೌಧ ಅಲ್ಲಮ್ಮ, ವಿಧಾನ ಸೌಧ. Oh, Vidhan Sauda. ಎಲ್ಲಿಗೆ ಹೋಗ್ತಾ ಇದೆಯಾ? ಹೋಟೆಲ್ಗೆ ಸರ್. ಬೇರೆ ಎಲ್ಲ ಹೋಗ್ತಾ ಇರಂಗಿದೆಯಲ್ಲ? ನಾನು ಹೇಳಿದ್ದು ಪೆನಿನ್ಸುಲಾ ಹೋಟೆಲ್ಗೆ ಹೋಗ್ಬೇಕು ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ನೋ ನೋ, ಯು ಆರ್ ಗೋಯಿಂಗ್ ರಾಂಗ್ ರೂಟ್. ಐ ನೋ. ಇಲ್ಲ ಸರ್, ನಾನು ಸರಿಯಾದ ರೂಟ್ ನಲ್ಲೇ ಹೋಗ್ತಾ ಇರೋದು. ಐ ಆಮ್ ಗೋಯಿಂಗ್ ಬೈ ದ ಕರೆಕ್ಟ್ ರೂಟ್. ಐ ಸೇ ಸ್ಟಾಪ್ ದ ಕಾರ್. Don't stop the car, Mr. Amar. You might be an agent in India, but not here. You mind it. Peter, go fast. I said stop the car. Hands up, Mr. Amar. Take your hands off him. Poor boy. I pity you because you are like James Bond in India. 007. But here, you are 000. Hands up. Come back. Come on. Come on.
on, tell me. What's your name? Shiny. Look, Shiny. I'm going to count 1, 2, 3. Within that, you identify yourself. If not, I'm sorry. 1, 2. Three. ಬೇಡಿ ಸರ್ ಬೇಡಿ, ನನ್ನ ಕೊಲ್ಬೇಡಿ. ಕನ್ನಡ ಮಾತಾಡ್ತೀಯಾ? ಹಾಗೆ ಇರಿ ಸರ್, ಪಿಸ್ತೂಲ್ ಕೆಳಗಡೆ ಇಳಿಸಬೇಡಿ. ಇಷ್ಟೊತ್ತು ಇಂಗ್ಲಿಷಲ್ಲಿ ಮಾತಾಡ್ತಿದ್ದೆ, ಈಗ ಸಡನ್ ಕನ್ನಡ ಮಾತಾಡ್ತಿದ್ಯಾ? ಯಾಕೆ ನನ್ನ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಆಕ್ಟ್ ಮಾಡ್ತೀಯಾ? ಇಲ್ಲ ಸರ್ ಇಲ್ಲ. ಜನಾರ್ದನ್. ಜನಾರ್ದನ್? ಹಾ, ನಮ್ಮವನೇ, ಹೇಳು. ಅವರು ನಾನು ಲವರ್ಸ್. ಅವನ್ನ ನಮ್ ಬಾಸ್ ಕಿಡ್ನಾಪ್ ಮಾಡ್ಬಿಟ್ರು. ಜನಾರ್ದನ್ ಅವ್ರನ್ನ ಕಂಡು ಹಿಡಿಬೇಕು ಅಂತ ಈ ಗ್ಯಾಂಗ್ದಲ್ಲಿ ಒಬ್ಲಾಗ್ ಸೇರ್ಕೊಂಡೆ. ಈಗ ನೀನು ಅವ್ರ ಗ್ಯಾಂಗಲ್ಲಿ ಸೇರ್ಕೊಂಡು ನನ್ನನ್ನು ಕೊಲ್ಲೋದಕ್ಕೆ ನೋಡ್ತಾ ಇದೆಯಲ್ಲ, ಇದ್ಯಾವ ಪ್ಲಾನು? ಇಲ್ಲ ಸರ್, ಬಹಳ ಕಷ್ಟಪಟ್ಟೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಂಡು ಹಿಡಿಬೇಕು ಅಂತ ಪ್ರಯತ್ನ ಪಟ್ಟೆ, ಬಟ್ ಆಗ್ಲಿಲ್ಲ. ಈ ದಿನ ನೀವ್ ಇಂಡಿಯಾದಿಂದ ಬರೋ ಸುದ್ದಿ ತಿಳಿದು ನಿಮ್ಮನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ರು. ಆ ಕೆಲ್ಸ ನಾನೇ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ನಿಮ್ ಭೇಟಿ ಮಾಡಿ ನಿಮ್ ಸಹಾಯ ಪಡೋಣ ಅಂತ ಬಂದೆ. ಇದನ್ನೆಲ್ಲ ನನ್ನ ನಂಬು ಅಂತ ಹೇಳ್ತಿದ್ಯಾ? ನೀವ್ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಬಟ್ ಇದು ನಿಜ. ನಾನಂತೂ ಸಾಯ್ತೀನಿ. ಪ್ಲೀಸ್ ಕಿಲ್ ಮಿ ಸರ್. ಆಶ್ರಯ ಬಯಸಿ ಬಂದವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ, ಕೊಲ್ಲೋದಲ್ಲ. ಶಾನೆ, ಬಾ ನನ್ನ ಜೊತೆ ಹೋಟೆಲ್ಗೆ. ಬೇಡಿ ಸರ್, ನಾನ್ ನಿಮ್ ಜೊತೆಲಿ ಬಂದ್ರೆ ನಿಮ್ ಪ್ರಾಣಕ್ಕೆ ಅಪಾಯ. ನಮ್ ಗ್ಯಾಂಗ್ನವರು ನಮ್ ಹಿಂದೆನೆ ಬರ್ತಾರೆ. ಬೇಡಿ ಸರ್. ಅದೇ ನನಗೂ ಬೇಕು. ಬರ್ಲಿ ಬಿಡು, ಮುಂದೇನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತು. ಸರ್, ನಿಮ್ ಫೈಟ್ ನ ನೀವೇ ಬದಲಾಯಿಸ್ಕೊಳ್ತಿದ್ದೀರಾ? ನನ್ನ ಹಣೆ ಬರ ಬರ್ದಿರೋನು ಮೇಲಿದ್ದಾನೆ, ಅದನ್ನು ಬದಲಾಯಿಸೋನು ಈ ಭೂಮಿಲೇ ಹುಟ್ಟಿಲ್ಲ. ಡೋಂಟ್ ವರಿ, ಕಮ್ ವಿತ್ ಮೀ. ಶೈನಿ, ನಿನ್ನ ಕಡೆಯವ್ರು ನಿನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ನಿನ್ನ ನಾನು ಬಲವಂತವಾಗಿ ಕಟ್ಟಾಕಿದ್ದೀನಿ ಅಂತ ಅವ್ರು ಅನ್ಕೋಬೇಕು. ಇಲ್ದಿದ್ರೆ ನಿನಗೂ ಅಪಾಯ, ನನಗೂ ಅಪಾಯ. ನಿಮ್ ತಲೆ ಅಂದ್ರೆ ತಲೆ ಸರ್. ನಾನು ಕರ್ನಾಟಕದಲ್ಲಿ ಹುಟ್ಟಿದವನಲ್ವಾ? ಓಕೆ ಶೈನಿ, ಐ ವಿಲ್ ಸೀ ಯು ಆಫ್ಟರ್ವರ್ಡ್ಸ್. ನೀವ್ ಎಲ್ಲಿಗೆ ಹೋಗ್ತೀರಾ? ಅದನ್ನ ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ರಿಲ್ಯಾಕ್ಸ್. ಅಮರ್ 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 ಅಮರ್, ಓಹೋ ಅಮರ್, ಒಂದ್ ನಿಮಿಷ. ಅಬ್ಬಾ, ಓಹ್, ನಿಮ್ಮನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಸದ್ಯ ಸಿಕ್ಕಿದ್ರಲ್ಲ. ಯಾಕೆ, ಏನಾಯ್ತು? ಅವತ್ತು ಕಾಲೇಜ್ ಹತ್ರ ಕೈ ತೋರಿಸ್ದೆ, ನೀವು ಕಾರ್ನಲ್ಲಿ ಹೊರಟೋದ್ರಿ. ಇನ್ನೊಂದ್ ದಿವಸ ಮಾರ್ಕೆಟಲ್ಲಿ ನೋಡ್ದೆ, ಮಾತಾಡ್ಸ್ಬೇಕು ಅಂತ ಬಂದ್ರೆ ಮಾರ್ಕೆಟ್ ಡಿಕ್ಕಿ ಹೊಡೆದು ನಾನು ಕೆಳಗೆ ಬಿದ್ದೆ. ಬರೋಷ್ಟರಲ್ಲಿ ನೀವು ಡಿಸಪಿಯರ್. ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ನಾನು ಹುಡುಕ್ತಾ ಇದೆಯಾ? ಏನಾಗಬೇಕಾಗಿತ್ತು? ಏನಾಗ್ಬೇಕಾಗಿತ್ತಾ? ನನ್ನ ಬಾಳಿನ ದಾರಿ ನಿರ್ಧಾರ ಆಗ್ಬೇಕಾಗಿತ್ತು. ಅದಕ್ಕೆ ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದೆಯಾ? ನೀವು ನನ್ನ ಕೈ ಹಿಡಿದ್ರೆ ನನ್ನ ದಾರಿನೂ ಕ್ಲಿಯರ್, ನಿಮ್ ದಾರಿನೂ ಕ್ಲಿಯರ್. ಓಕೆ, ಕೈ ಹಿಡಿಬೇಕು ಅಷ್ಟೇ ತಾನೆ? ಬಾಯ್. ಈಗ ನಿನ್ ದಾರಿನೂ ಕ್ಲಿಯರ್, ನನ್ನ ದಾರಿನೂ ಕ್ಲಿಯರ್. ಅಮರ್, ಒಂದ್ ಹೆಣ್ಣು ಇಷ್ಟ ಹೇಳಿದ್ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವೊಬ್ರು ಗಂಡ್ಸ. ಯಾಕೆ ಕರ್ಮನಾ? ಸುಮ್ನೆ ತಮಾಷೆ ಮಾಡೋದ್ ಬಿಡಿ. ನನ್ನ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಸುತ್ತಿ ಬಳಸಿ ಮಾತಾಡೋದು ಬಿಟ್ಬಿಟ್ಟು ವಿಷಯ ಏನಂತ ನೇರವಾಗಿ ಹೇಳು. ನೇರವಾಗಿ ಹೇಳ್ತಾರೆ. ಯಾಕೆ ಅಳ್ತಾ ಇದೆಯಾ? ನಮ್ಮಪ್ಪ ನನಗೆ ಗಂಡು ಹುಡುಕ್ತಾ ಇದ್ದಾರೆ. ಅದಕ್ಕೆ ಅಳೋದ? ನೆಟ್ಟಿಗೆ ಹೋಗಿ ಸಂತೋಷವಾಗಿ ಮದುವೆ ಮಾಡ್ಕೊಂಡ್ಬಿಡು. ನಾನು ಇಷ್ಟಪಟ್ಟು ಗಂಡಿಲ್ವೇ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ನೀನು ಇಷ್ಟಪಟ್ಟವನ್ನ ನಿಮ್ಮ ಅಪ್ಪನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು, ಅಪ್ಪ ನಾನು ಮದುವೆ ಆದ್ರೆ ಇವನ್ನೇ ಅಂತ ಖಂಡಿತವಾಗಿ ಹೇಳ್ಬಿಡು. ನಾನು ಮದುವೆ ಆದ್ರೆ ನಿಮ್ಮನ್ನೇ ಆಗೋದು. ಬನ್ನಿ ಪ್ಲೀಸ್. ಆಶಾ, ನನ್ನ ಮಾತು ಕೇಳು. ಸಾವನ್ನ ಬೆನ್ನು ಕಟ್ಕೊಂಡು ತಿರುಗೋ ನನ್ನ ನಿನ್ನ ಮದುವೆ ಆದ್ರೆ ಬಿಳಿ ಸೀರೆನ ನೀನು ಬೆನ್ನು ಕಟ್ಕೊಂಡೇ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ. ನೋಡಿದ್ಯಾ ಆಶಾ, ಈಗ ನಾನು ಹೇಳೋದನ್ನ ನೀನೇ ಕಣ್ಣಿಂದ ನೋಡ್ದೆ. ಈ ಸುಖ ನಿನಗ್ ಬೇಕಾ? ನೋಡಿ, ಇಷ್ಟ ಇಲ್ದೇ ಇರೋರ್ನ ಮದುವೆ ಆಗಿ ಬಾಳೆಲ್ಲ ಕಷ್ಟ ಪಡೋದಕ್ಕಿಂತ ನಿಮ್ಮಂಥ ವೀರ ಪುರುಷನ ಮದುವೆ ಆಗಿ ಒಂದೇ ದಿನ ಬಾಳಿದ್ರು ಸಾಕು. ಆಶಾ, ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಿಮ್ ತಂದೆ ಮೆಚ್ಚಿದ ಹುಡುಗನ ಮದುವೆ ಮಾಡ್ಕೊಂಡು ನೀ ಸುಖವಾಗಿರೋ. ಅಮರ್,
ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರೋಣ. ರಾಜಾರಾಮ್, ಜೀನ್ಸ್ ಬಾಂಬ್ ಫಾರ್ಮುಲಾ ವ್ಯವಹಾರದಲ್ಲಿ ನನಗೂ ನಿನಗೂ ಅಗ್ರಿಮೆಂಟ್ ಆದ ಪ್ರಕಾರ ನೀನು ನಿಮ್ಮ ಅಣ್ಣನ್ನು ಕರೆಸ್ಲಿಲ್ಲ, ಆ 3ನೇ ಪಾರ್ಟ್ ಫಾರ್ಮುಲಾನು ತಂದು ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾನು ನಿನಗೆ ಬೇಕಾದಷ್ಟು ಹಣ ಕೊಟ್ಟಿದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯಾ? ನೋಡು, ಯಾವುದೋ ಕೆಟ್ಟಗಳಿಗೇನಲ್ಲಿ ದುರಾಸೆಗೋಸ್ಕರ ನಾನು ಅದನ್ನು ಒಪ್ಕೊಂಡ್ಬಿಟ್ಟೆ. ಈಗ ನನಗೆ ಅರ್ಥವಾಗ್ತಾ ಇದೆ ತಾಯ್ನಾಡಿಗೆ ಮೋಸ ಮಾಡ್ತಿದ್ದೀನಿ ಅಂತ. ನೋಡು, ನಮ್ಮ ಅಣ್ಣ ಪ್ರಪಂಚದಲ್ಲೇ ಕೀರ್ತಿಶಾಲಿ ಆಗಿದ್ದಾನೆ. ಅವನ್ ರಕ್ತ ಹಂಚ್ಕೊಂಡ್ಬಿಟ್ಟಿರೋ ನಾವು ಅವನಿಗೆ ಮೋಸ ಮಾಡೋದಿಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡು. ಯಾಗಾದ್ರೂ ಮಾಡಿ ನಿನ್ನ ನಾನು ತೀರಿಸ್ತೀನಿ. ಹಾ, ಒಂದ್ ಕೆಲಸ ಮಾಡು, ನಿಮ್ಮಿಬ್ಬರನ್ನು ಬಿಟ್ಟು ಬಿಡ್ತೀನಿ. ಈಗ್ಲೇನೆ ನಿಮ್ಮ ಅಣ್ಣನಿಗೊಂದು ಫೋನ್ ಮಾಡಿ ಆ 3ನೇ ಪಾರ್ಟ್ ಫಾರ್ಮುಲಾನ ತರಿಸ್ಬಿಡು. ಇಲ್ಲ ನಿಮ್ಮ ಅಣ್ಣನ್ನೇ ಇಲ್ಲಿಗೆ ಬರೋಕ್ ಹೇಳು. ಈ ಎರಡೂ ಆಗದೆ ಹೋದ್ರೆ ನೀವಿಬ್ರು ಇಲ್ಲಿಂದ ಜೀವ ಸಹಿತ ಹೋಗಕ್ ಸಾಧ್ಯನೇ ಇಲ್ಲ. ಹಾ ತಗೋ. ಅಂಕಲ್ ಬೇಡಿ, ನಮ್ಮನ್ನು ಕೊಂದು ಹಾಕಿದ್ರೂ ಪರವಾಗಿಲ್ಲ, ಸಂತೋಷದಿಂದ ಪ್ರಾಣ ಬಿಡೋಣ. ಆದ್ರೆ ದೇಶದ್ರೋಹದ ಕೆಲಸ ಮಾತ್ರ ಮಾಡಬೇಡಿ. ಟೇಕ್ ಹರ್ ಬ್ಯಾಕ್. ಅಂಕಲ್ ಬೇಡಿ, ಪ್ಲೀಸ್ ಪ್ಲೀಸ್, ಬೇಡ. ರಾಜಾರಾಮ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಫೋನ್ ಮಾಡು. ಇಲ್ದೆ ಹೋದ್ರೆ ನನ್ನ ವಿಷಯ ನಿನಗೆ ಗೊತ್ತಲ್ಲ. ಅನ್ಯಾಯವಾಗಿ ಪ್ರಾಣ ಕಳ್ಕೋಬೇಡ. ಹಲೋ, ಮೋಹನ್ ರಾವ್ ಸ್ಪೀಕಿಂಗ್. ನಾನಣ್ಣ ರಾಜ ಮಾತಾಡ್ತಿರೋದು. ಏನು ಚೆನ್ನಾಗಿದ್ಯಾ? ಆಶಾ ಚೆನ್ನಾಗಿದ್ದಾಳ? ಚೆನ್ನಾಗಿದೀವಣ್ಣ. ಆಮೇಲೆ ಅಣ್ಣ, ಆ ಫಾರ್ಮುಲಾ ಇದೆಯಲ್ಲ, ಹಾ ಅದೇ 3ನೇ ಪಾರ್ಟು. 3ನೇ ಪಾರ್ಟು. 3ನೇ ಪಾರ್ಟು ನಿನಗೆ ಯಾಕದು? ನಿನ್ನ ಹತ್ರನೇ ಇದೆ ತಾನೆ? ನನ್ನ ಹತ್ರನೇ ಇರೋದು, ನಿನಗೆ ಯಾಕದು? ಒಳ್ಳೇದಣ್ಣ, ಒಳ್ಳೇದು. ಒಂದ್ ಕೆಲಸ ಮಾಡೋಣ, ಅದನ್ನ ಯಾರು ಏನೇ ಮಾಡಿದ್ರು ಯಾರಿಗೂ ಕೊಡ್ಬೇಡಣ್ಣ. ಏನು ಹೇಳ್ತಿರೋದು? ಯಾರಿಗೂ ಕೊಡ್ಬೇಡ. ಆಶಾ, ನಾನು ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ತಿದ್ದೀನಿ. ಹಲೋ ಹಲೋ ಹಲೋ